ಲಾಸ್ಟಿಗೆ ನೋಡಿದ್ರೆ 1,000 ರೂಪಾಯಿ ಬೆಲೆ. ಈ ಒಂದು ತಿಂಗಳಿಂದ 1,000 ರೂಪಾಯಿ ಬೆಲೆ, 2,000 ರೂಪಾಯಿ ರೇಟು ಇವರು ಖರೀದಿ ಮಾಡ್ತಾರೆ. 1,800 1,900 ಯಾವ ಥರ ಮಾಡ್ತಾರೆ. ನಿನ್ನೆ 2,200 ರೂಪಾಯಿ ನನಗೆ ಪಾರ್ಟಿಗಳು ಮಾರ್ಯಾರಲ್ಲಿ ರೈತರು ಎಲ್ಲ ಸಮಸ್ಯೆ ಮಾಡ್ತಾರೆ. ಅದಕ್ಕೋಸ್ಕರ ನಿನ್ನೆಯಿಂದನೂ ಸ್ಟ್ರೈಕ್ ಮಾಡಿದ್ದೀವಿ ನಾವು. ನಮಗೆ ಕರೆಕ್ಟಾಗಿ ಬೆಲೆ ಸಿಗಬೇಕು, ಇಲ್ಲ ನಮಗೆ ಅಲ್ಲಿಂದ ಡೈರೆಕ್ಟ್ ರೇಟ್ ಅದೇನು ಮಾರ್ತಾರೋ ಅದೇ ಬೆಲೆ ಕೊಡಲಿ. ಲಗೇಜು ಕಮಿಷನ್ ಹಾಕಲಿ, ಡೈರೆಕ್ಟ್ ಅಲ್ಲಿ 2,000 ರೂಪಾಯಿ ಮಾಡಿರಿ, 2,000 ರೂಪಾಯಿ ನಮಗೆ ಬೆಲೆ ಕೊಡಲಿ. ಲಗೇಜು ಕಮಿಷನ್ ಪಟ್ಟಿ ನಮಗೆ ಡೈರೆಕ್ಟ್ ಬರಲಿ ಅಲ್ಲಿಂದ, ಅಷ್ಟೇ ನಾವು ಹೇಳೋದು. ಬೆಳೆ ಮಾಡ್ತಾ ಇದೀವಿ. ಹಗಲು ರಾತ್ರಿ ನಾವು ಕಷ್ಟ ಬಿದ್ದು ರಾತ್ರಿ ಹಗಲು ಕಣ್ಣಿನ ಇದ್ದು ಇಲ್ದಾಗ ರೈತರು ಕಷ್ಟ ಬೀಳ್ತಾರೆ. ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಲಿ ನಾಲಿ ಮಾಡಿ ಜೀವನ ಮಾಡೋದು. ನಾವು ಬರೀ 1,000 ರೂಪಾಯಿ, 900 ರೂಪಾಯಿ, 800 ರೂಪಾಯಿ, 700 ರೂಪಾಯಿಂದಲೂ ಕೊಟ್ಟಿದ್ದಾರೆ ಸರ್ ನಮಗೆ ಅವರು ರೇಟ. ಆಟೋ ಬಾಡಿಗೆ ಅದು ಲಗೇಜು ಖರ್ಚು ಎಲ್ಲ ಮುರ್ಕೊಂಡು 500, 600, 700 ರೂಪಾಯಿ ತನಕ ಕೊಟ್ಟಿದ್ದಾರೆ. ಈ ತಿಂಗಳಿಂದ ಬರೀ 1,000 ರೂಪಾಯಿ ನಮಗೆ ಅವ್ರು ಕೊಡ್ತಾ ಇದ್ದಾರೆ. ನಮಗೆ ತುಂಬ ಅನ್ಯಾಯ ಆಗ್ತಿದೆ. ಅದರಿಂದ ತಾವು ದಯವಿಟ್ಟು ಇದು ಪರಿಶೀಲನೆ ಮಾಡಿ ನಮಗೆ ರೈತರಿಗೆ ಒಳ್ಳೆ ನಿಗದಿತ ಬೆಲೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಹೆಸರು, ನಮ್ಮದು ತುಮಕೂರು ಜಿಲ್ಲೆಯಲ್ಲಿ ಲಾಸ್ಟ್ ಗಡಿ ಭಾಗದಲ್ಲಿರೋ ನಾವು. ನಮ್ಮೂರ ಹತ್ರ 4 ಗ್ರಾಮಗಳಿದ್ದಾವೆ. 4 ಗ್ರಾಮದಲ್ಲೂ 6 ತಿಂಗಳು ಸತತವಾಗಿ ಮೆಣಸಿನಕಾಯಿ ಬೆಳೀತಾರೆ. ಈ ಮೆಣಸಿನಕಾಯಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ 20-25 ರೂಪಾಯಿ ರೇಟ್ ನಡೀತಾ ಇದೆ. ಇಲ್ಲಿ ನಮಗೆ 800 1,000 ಹಾಕ್ಕೊಡ್ತಿದ್ದಾರೆ. ಈ ಒಂದೂರಲ್ಲಿ ರೈಟ್ರುಗಳು 4 ಜನ ರೈಟ್ರ್ ಇದ್ದಾರೆ. 4 ಜನನೂ ಒಂದೊಂದು ಥರ ರೇಟ್ ಮಾಡ್ತಾರೆ. ಒಬ್ರು 1,000 ಅಂದರೆ ಒಬ್ರು 1,500, ಒಬ್ರು 2,000 ಮಾಡ್ತಾರೆ. ಇಲ್ಲಿ ಗಾಡಿ ನಿಂತಿದೆ. ಈ ಗಾಡೀಲಿ 4 ಥರ ರೇಟ್ ಇದೆ. ಈಗ 4 ಜನ ರೈತರದ್ದು ಮಾಲಿದೆ. ಇದರಲ್ಲಿ 4 ಜನಕ್ಕೂ ಒಂದೊಂದು ಥರ ರೇಟು. ಇದಕ್ಕೆ ನ್ಯಾಯ ಎಲ್ಲಿದೆ? ಇದು ಸರಿಯಾದ ಪರಿಶೀಲನೆ ಮಾಡಿ ನಮಗೆ ನಿಗದಿತ ಬೆಲೆ ಕೊಡಬೇಕಾಗಿ ನಾವು ಕೇಳ್ಕೊಂಡ್ವಿ.